ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಅಧ್ಯಾಯ 4 ಸಂತಾನೋತ್ಪತ್ತಿ ಆರೋಗ್ಯ. ವಿವಿಧ ವಿಷಯ ಕಾರ್ಯಗಳನ್ನು ನಿರ್ವಹಿಸಲು ಪ್ರಕೃತಿಯು ನಮ್ಮ ದೇಹವನ್ನು ವಿವಿಧ ಅಂಗಗಳನ್ನು ಒಳಗೊಂಡಿರುವ ಅನೇಕ ಕ್ರಿಯಾತ್ಮಕ ಘಟಕಗಳು ಅಥವಾ ವ್ಯವಸ್ಥೆಗಳಾಗಿ ವಿಂಗಡಿಸಿದೆ. ಅಂತಹ ಒಂದು ವ್ಯವಸ್ಥೆಯು ಸಂತಾನೋತ್ಪತ್ತಿ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಇದು ಸಂತಾನೋತ್ಪತ್ತಿ ಮತ್ತು ಜನನಾಂಗದ ಅಂಗಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದಾಗಿದೆ. ಸಂತಾನೋತ್ಪತ್ತಿಯ ಸೋಂಕುಗಳಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ನೋಡೋದಾದರೆ ಸಂತಾನೋತ್ಪತ್ತಿ ನಾಳಗಳ ಸೋಂಕು, ಎರಡನೇದಾಗಿ ನೋಡೋದಾದರೆ ಲೈಂಗಿಕವಾಗಿ ಹರಡುವ ಸೋಂಕುಗಳಾಗಿದೆ. ಸಂತಾನೋತ್ಪತ್ತಿ ನಾಳಗಳ ಸೋಂಕುಗಳನ್ನು RTIS ಎಂದು ಕರೆಯಲಾಗುತ್ತದೆ. ರೀಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಕರೀತಾರೆ. ಲೈಂಗಿಕವಾಗಿ ಹರಡುವ ಸೋಂಕನ್ನು STIS ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಕರೀತಾರೆ. RTISಗಳು ಸಂತಾನೋತ್ಪತ್ತಿ ಅಂಗಗಳನ್ನು ಒಳಗೊಂಡಿರುವ ಸೋಂಕುಗಳಾಗಿದ್ದು, ಇವು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಪ್ರೋಟೋಜೋವಾಗಳಂತಹ ವಿವಿಧ ಸೂಕ್ಷ್ಮಜೀವಿಗಳಿಂದ ಉಂಟಾಗಬಹುದು. ಜನನಾಂಗದ ಅಂಗಗಳ ನೈರ್ಮಲ್ಯದ ಅಸಮರ್ಪಕ ನಿರ್ವಹಣೆ ಅಥವಾ ಜನನಾಂಗದ ಅಂಗಗಳಿಗೆ ಚಿಕಿತ್ಸೆ ನೀಡಲು ವೈದ್ಯಕೀಯ ವಿಧಾನಗಳಲ್ಲಿ ಬಳಸುವ ಸೋಂಕಿತ ಉಪಕರಣಗಳ ಮೂಲಕ ಸಂತಾನೋತ್ಪತ್ತಿ ಪ್ರದೇಶದಲ್ಲಿ ಸೋಂಕು ಉಂಟಾಗುತ್ತದೆ ಅಂತ ಹೇಳ್ಬೋದಾಗಿದೆ. STISಗಳು ವ್ಯಕ್ತಿಗಳ ನಡುವಿನ ನಿಕಟ ದೈಹಿಕ ಸಂಪರ್ಕ ಮತ್ತು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಸೋಂಕುಗಳಾಗಿವೆ. ಆದಾಗ್ಯೂ HIV ಹಾಗೂ ಹೆಪಟೈಟಿಸ್ B ಮತ್ತು C ಸೋಂಕುಗಳು ಸೂಜಿಗಳ ಹಂಚಿಕೆ ಮತ್ತು ಸೋಂಕಿತರ ರಕ್ತದ ವರ್ಗಾವಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸೋಂಕಿತ ಸಾಧನಗಳನ್ನು ಬಳಸುವುದು ಮತ್ತು ಮುಂತಾದ ಲೈಂಗಿಕವಲ್ಲದ ವಿಧಾನಗಳಿಂದಲೂ ಹರಡಬಹುದಾಗಿದೆ ಅಂತ ಹೇಳ್ಬೋದಾಗಿದೆ. RTIS ಮತ್ತು STISಗಳ ಚಿಹ್ನೆಗಳು ಮತ್ತು ಲಕ್ಷಣಗಳು. ಜನನಾಂಗದ ಅಂಗಗಳಲ್ಲಿ ತುರಿಕೆ ಅಥವಾ ಸುಡುವ ಸಂವೇದನೆಗಳು, ಯೋನಿ ಅಥವಾ ಶಿಶ್ನದಿಂದ ದುರ್ವಾಸನೆಯ ರಸದ ಸ್ರವಿಸುವಿಕೆ, ಜನನಾಂಗಗಳು ಅಥವಾ ಗುದದ್ವಾರದ ತುದಿಯ ಹತ್ತಿರ ಗುಳ್ಳೆಗಳು ಮತ್ತು ಹುಣ್ಣುಗಳು ಅಥವಾ ಊತ ಉಂಟಾಗುವುದು, ನೋವು, ಸುಡುವ ಸಂವೇದನೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜಿಸುವುದು. ಈ ಮೇಲಿನ ಯಾವುದೋ ಒಂದು ಅಥವಾ ಹೆಚ್ಚಿನ ರೋಗ ಲಕ್ಷಣಗಳು RTIS ಮತ್ತು STISಗಳ ಚಿಹ್ನೆಗಳು ಮತ್ತು ಲಕ್ಷಣಗಳು ಆಗಿರುತ್ತವೆ ಅಂತ ಹೇಳ್ಬೋದಾಗಿದೆ. HIV ಹರಡುವಿಕೆ. HIV ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಹೊಂದುವುದು ಇದು ಒಂದು ಅತ್ಯಂತ ಸಾಮಾನ್ಯ ಮಾರ್ಗವಾಗಿದೆ ಅಂತ ಹೇಳ್ಬೋದು. HIV ಸೋಂಕಿತ ತಾಯಿಯ ಮೂಲಕ ಆಕೆ ನವಜಾತ ಶಿಶುವಿಗೆ ಹರಡಬಹುದಾಗಿದೆ. HIV ಸೋಂಕಿತರಿಂದ ರಕ್ತ ವರ್ಗಾವಣೆ ಮಾಡಿಕೊಳ್ಳುವುದರಿಂದ ಹರಡಬಹುದಾಗಿರುತ್ತೆ. HIV ವ್ಯಕ್ತಿಯೊಂದಿಗೆ ಸೂಜಿಗಳು ಮತ್ತು ಸಿರಿಂಜ್ಗಳನ್ನು ಹಂಚಿಕೊಳ್ಳುವುದು, ಇಂಟ್ರಾವೆನಸ್ ಡ್ರಗ್ ಬಳಕೆಯುವುದರಿಂದ ಕೂಡ ಈ HIV ಹರಡಬಹುದಾಗಿರುತ್ತದೆ. HIV ಮತ್ತು ಏಡ್ಸ್ನ ಪತ್ತೆ ಹಚ್ಚುವಿಕೆ. ಇಂಟರ್ಗ್ರೇಟೆಡ್ ಕೌನ್ಸಿಲಿಂಗ್ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿದ ನಿರ್ದಿಷ್ಟ ರಕ್ತ ಪರೀಕ್ಷೆಯಿಂದ ಮಾತ್ರ HIV ಸೋಂಕನ್ನು ಕಂಡುಹಿಡಿಯಬಹುದಾಗಿದೆ. HIV ಮತ್ತು ಏಡ್ಸ್ ರೋಗಗಳನ್ನು ಪತ್ತೆ ಹಚ್ಚಲು ಇರುವಂತಹ ಟೆಸ್ಟ್ಗಳನ್ನು ನೋಡೋದಾದರೆ ಎಲಿಸಾ, PCR ಮತ್ತು ಜೆನೆಟಿಕ್ ಟೆಸ್ಟ್ಗಳು ಈ HIV ಮತ್ತು ಏಡ್ಸ್ ರೋಗಗಳನ್ನು ಪತ್ತೆ ಹಚ್ಚಲು ಇರುವಂತಹ ಟೆಸ್ಟ್ಗಳಾಗಿವೆ ಅಂತ ಹೇಳ್ಬೋದಾಗಿದೆ. HIV ಸೋಂಕು ಹೊಂದಿದ ನಂತರ 6 ವಾರಗಳಿಂದ 6 ತಿಂಗಳ ನಂತರ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಈ ಅವಧಿಯ ಮೊದಲು ಪರೀಕ್ಷೆ ಮಾಡಿದರೆ ಪರೀಕ್ಷೆಯು ನಕಾರಾತ್ಮಕವಾಗಿರುತ್ತದೆ. ಈ ಅವಧಿಯನ್ನು ವೀಡೋ ಅವಧಿ ಎಂದು ಕರೆಯಲಾಗುತ್ತದೆ. HIV ಬಾಧಿತರಾಗಲು ಕಾರಣವಾಗುವ ಪ್ರಮುಖ ಅಪಾಯಕಾರಿ ಅಂಶಗಳು. ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ತಿಳಿದಿದ್ದರೂ ಸಹ ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದುವುದು ಅಪಾಯಕಾರಿಯಾಗಿದೆ. ಅನೇಕ ಲೈಂಗಿಕ ಸಂಗತಿಗಳನ್ನು ಹೊಂದುವುದು, ಔಷಧಿಗಳನ್ನು ಚುಚ್ಚುವಾಗ ಸಿರಿಂಜ್ ಅಥವಾ ಸೂಜಿಗಳನ್ನು ಹಂಚಿಕೊಳ್ಳುವುದು ಕೂಡ ಈ HIV ಬರಲು ಕಾರಣ ಆಗ್ಬೋದು ಅಂತ ಹೇಳ್ಬೋದಾಗಿದೆ. HIV ಮುಕ್ತ ಎಂದು ಪ್ರಮಾಣೀಕರಿಸಿಲ್ಲದ ರಕ್ತದ ವರ್ಗಾವಣೆ ಕೂಡ ಕಾರಣವಾಗ್ಬೋದು ಅಂತ ಹೇಳ್ಬೋದಾಗಿದೆ.
ಕಿವಿ ಚುಚ್ಚುವಿಕೆ ಮತ್ತು ಅಕ್ಯುಪಂಕ್ಚರ್ ಇತ್ಯಾದಿ ಕಾರ್ಯವಿಧಾನಗಳಿಗೆ ಬಳಸುವ ಉಪಕರಣಗಳನ್ನು ಬಳಸುವ ಮೊದಲು ಕ್ರಿಮಿನಾಶಕ ಬಳಸಿ ಶುದ್ಧಗೊಳಿಸಿಲ್ಲದಿರುವುದು ಕೂಡ ಈ HIV ಬಾಧಿತರಾಗಲು ಕಾರಣವಾಗಬಹುದು ಅಂತ ಹೇಳ್ಬೋದಾಗಿದೆ.